ಇದು ಮಾವಿನಕಾಯಿ ಸೀಸನ್ ಅಲ್ರಿ, ಏನಾದರೂ ಒಂದು ವೆರೈಟಿ ಮಾಡ್ಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ. ಅದಕ್ಕೆ ನಾನು ಇವಾಗ ಮಾಡ್ತಾ ಇರೋದು ಮಾವಿನಕಾಯಿ ಗುಳಂಬಾರಿ. ಇದು ಚಪಾತಿ ಜೊತೆ ಎಲ್ಲ ಜೊತೆನೂ ಎಷ್ಟು ಟೇಸ್ಟ್ ಅನ್ಸುತ್ತೆ ರೀ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ಅದಕ್ಕೂ ಮುಂಚೆ ತಮ್ಮೆಲ್ಲರಿಗೂ ಇರಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ನೋಡಿರಿ, ಮಾವಿನಕಾಯಿ ಗುಳಂಬ ಮಾಡೋಕ್ಕೆ ಏನೆಲ್ಲ ಬೇಕನ್ನೋದು. 2 ಮಾವಿನಕಾಯಿನ ಸ್ವಚ್ಛ ತೊಳೆದು ಇಟ್ಕೊಂಡಿದ್ದೀನಿ ರೀ ಒಂದು ಬೌಲಲ್ಲಿ. ಮತ್ತು 1 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ಗಸಗಸೆ ಬೇಕು ರೀ. ನಾನು ಇವತ್ತು ಗಸಗಸೆ ಹಾಕ್ತಿಲ್ಲ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬರ್ರಿ. ನೋಡಿರಿ, ಈಗ ಇದನ್ನು ಸಿಪ್ಪಿ ತೆಗೆದಿಟ್ಕೋಬೇಕು ರೀ, ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಮಾಡುವಾಗ ಹುಷಾರು ಮಾಡಿರಿ, ಕೈ ಇದಾಗುತ್ತೆ. ಚಾಕುಲೇನಾದರೂ ತಕ್ಕೋರಿ ಅಥವಾ ಇದರಿಂದನಾದರೂ ತೆಗಿಬೋದು, ರಿಮೂವರಿಂದ. ಹೌದ್ರಿ, ಈ ಥರ ಸಿಪ್ಪಿ ಎಲ್ಲ ಕ್ಲೀನಾಗಿ ತೆಗೆದಿಟ್ಕೋಬೇಕು ರೀ. ನೋಡಿರಿ, ಈ ಥರ ಸಿಪ್ಪಿ ಸುಲ್ಕೋಬೇಕು. ಒಂದು ಸುಲ್ದೀವಿ, ಇನ್ನೊಂದು 2ನೇದು ಸುಲ್ಯಾತೀವಿ ರೀ. ಈ ಥರ ಕ್ಲೀನಾಗಿ ಮಾಡ್ಕೋಬೇಕು. ಮ್ಯಾಲಿನ ಸಿಪ್ಪಿ ತೆಗಿಬೇಕು. ಇವು ಮಾವಿನಕಾಯಿ ಸ್ವಲ್ಪ ಹಣ್ಣಿದಾವೆ ರೀ, ಅಂದ್ರೆ ಡಾರಿ ಇದಾವೆ, ಹುಳಿ ಕಡಿಮೆ ಅದಾವೆ ರೀ. ಹುಳಿ ಭಾಳಿದ್ರೆ ಬೆಲ್ಲ ನೋಡ್ಕೊಂಡು ಹಾಕಬೇಕು. ನೋಡಿರಿ, ಈ ಥರ 2 ಸಿಪ್ಪಿ ಸುಲಿದಿಟ್ಕೋಬೇಕು. ಈ ಸಿಪ್ಪಿನ ನಿಮ್ಮ ಮನೆ ಕಡೆ ಗಿಡ ಇರ್ತಾವಲ್ಲ, ಗಿಡಕ್ಕೆ ಹಾಕ್ರಿ, ಗೊಬ್ಬರ ಆದಂಗೆ ಆಗುತ್ತೆ. ನೋಡಿರಿ, ಈ ಥರ ಹೆರ್ಮುಳಲ್ಲಿ ಹೆರಿಬೇಕು. ಹೌದ್ರಿ, ಹೆರ್ಜಿಟ್ಕೋಬೇಕು ಎಲ್ಲನೂ. ಸ್ವಲ್ಪ ಪ್ರೆಷರ್ ಕಡಿಮೆ ಹಾಕಿ ಹೆರ್ಜ್ರಿ, ಅಂದ್ರೆ ಕಾಯಿ ಅವು ಇವು ಹೆರ್ಜಿದ್ದು ಕೆಳಗೆ ತೆಳ್ಳಗೆ ಬರ್ತಾವೆ. ಇಲ್ಲ ಪ್ರೆಷರ್ ಭಾಳ ಒತ್ತಿ ಮಾಡಿದ್ವಿ ಅಂದ್ರೆ ಅವು ದಪ್ಪ ಬರ್ತಾವೆ ಕೆಳಗೆ. ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು, ಫೋರ್ಸ್ ಕಡಿಮೆ ಹಾಕಿ ಹೆರ್ಜಬೇಕು. ಅದನ್ನು 2 ಕಾಯಿನೂ ಈ ಥರ ಹೆರ್ಜಿಟ್ಕೋಬೇಕು. 2 ಕಾಯಿ ಹೆರ್ಜಿದ್ದು ಇಷ್ಟ ಆಗಿತ್ತು ನೋಡಿರಿ. ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ ಈಗ. ನೋಡಿರಿ, ಹೌದಾ, ಬೆಲ್ಲ ಇದು ಸಮ ಪ್ರಮಾಣ ಇರಬೇಕು ರೀ. ಇದು 1 ಬೌಲ್ ಆಯಿತು, ಮತ್ತು ಬೆಲ್ಲನೂ 1 ಬೌಲ್ ಆಯ್ತು ರೀ. ಸಮ ಪ್ರಮಾಣದಾಗ ಹಾಕಬೇಕು. ಭಾಳ ಹುಳಿಕಾಯಿ ಅನಿಸ್ತಂದ್ರೆ ಬೆಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ನಾವೀಗ ಸಮ ಪ್ರಮಾಣದಾಗ ತೊಗೊಂಡಿದ್ದೀವಿ ರೀ. ಈಗ ಇದನ್ನು ಬೌಲ್ಗೆ ಹಾಕ್ಕೊಂಡು ನೋಡಿರಿ, ಈಗ ಒಂದು ಪಾತ್ರೆನ ಕಾಯಕ್ಕಿಟ್ಟೀನಿ ರೀ, ಅದಕ್ಕೆ ಹಾಕ್ಕೋಬೇಕು. ಒಬ್ಬೊಬ್ರು ಇದನ್ನು ಹಿಂಡಿ ರಸ ತೆಗಿತಾರೆ. ನಾವು ಹಿಂಡೆಲ್ಲ ರಸ ಅದು ತೆಗ್ಯಾಕೆ ಹತ್ತಿಲ್ಲ ರೀ, ಹಂಗೆ ಹಾಕಕತ್ತಿ. ನೋಡಿರಿ, ಈ ಥರ ಪಾತ್ರೆಗೆ ಹಾಕ್ಕೋಬೇಕು. ಸ್ಟೋವ್ನ ಸಣ್ಣ ಇಟ್ಕೋರಿ. ದಬ್ಬರಿ ಫ್ರೀ ಹೀಟ್ ಆದಮೇಲೆ ಅದನ್ನು ಸಣ್ಣ ಇಟ್ಕೋಬೇಕು ರೀ. ಇಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಇದನ್ನು. ಹೌದ್ರಿ, ನೋಡಿರಿ, ಈ ಥರ ತಳ ಹಿಡಿಲಾರ್ದಂಗೆ ಕೈಯಾಡ್ಸ್ಕೊಂತಿರ್ಬೇಕು ರೀ ಅದನ್ನು, ನೀರಿನ ಅಂಶ ಹೋಗೋವರೆಗೂ. ಈಗ ಒಂದು ಸ್ವಲ್ಪ ಬಿಸಿ ಆತಲ್ರಿ, ಈಗ ಬೆಲ್ಲ ಹಾಕಿ. ನೋಡಿರಿ, 1 ಬೌಲ್ ಬೆಲ್ಲ ಹಾಕಾಕತ್ತೀವಿ. ಸಮ ಪ್ರಮಾಣ ಇರಬೇಕು ಯಾವಾಗಲೂ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಹೌದ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಈಗ ಇದನ್ನು ಹೊಂದ್ಕೋಬೇಕದು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಿರ್ಬೇಕು. ತಳ ಹತ್ತಕ್ಕೆ ಬಿಡಬೇಡ್ರಿ. ನೋಡಿರಿ, ಈ ಥರ ಬೆಲ್ಲ ಕರಗಾಕೆ ಬಂದೈತಿ, ಮೆಲ್ಟ್ ಆಗಾಕತ್ತೈತಿ ರೀ. ಈಗ ಇದನ್ನು ಒಂದು 10 ನಿಮಿಷ ಹಿಂಗೆ ಸ್ಲೋ ಫ್ಲೇಮಲ್ಲಿ ಇದು ಬಿಸಿ ಮಾಡ್ಬೇಕು ರೀ. ಗ್ಯಾಸ್ ಫ್ಲೇಮು ಸ್ಲೋ ಇರ್ಬೇಕು ರೀ. ಇದು ಯಾವಾಗಲೂ ಸಣ್ಣನೇ ಇಟ್ಟಿರಿ, ಜೋರು ಇಡಬೇಡ್ರಿ, ಇದಕ್ಕೆ ತಳ ಹಿಡಿದು ಬಿಡುತ್ತೆ. ನೋಡಿರಿ, ನೀವೇ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ನೋಡಿರಿ, ಇನ್ನೊಂದು 5 ಮಿನಿಟ್ಸ್ ಆತಂದ್ರೆ ಗುಳಂಬ ರೆಡಿ ಆಗುತ್ತೆ ರೀ. ನೋಡಿರಿ, ಈ ಥರ ಕಲರ್ ಚೇಂಜ್ ಆಯ್ತು. ಹೌದ್ರಿ, ಈ ಥರ ಆಗಿರಬೇಕು. ಹೌದ್ರಿ, ಈಗ ನಮ್ಮ ಗುಳಂಬ ರೆಡಿ ಆಯ್ತು ರೀ. ಸ್ವಲ್ಪ ಹಿಂಗೆ ನೀರಿನ ಅಂಶ ಇರುವಾಗನ ನಾವು ಏನು ಮಾಡಬೇಕು, ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ರೀ. ಈಗ ಸ್ಟೋವ್ ಬಂದ್ ಮಾಡ್ಬೇಕು ರೀ. ಇದನ್ನು ಬಂದ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ರೀ, ಅಳ್ಕೊಳ್ಳುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಇದ್ರೆ ಸಾಕು. ಪೂರ್ತಿ ಗಟ್ಟಾದಮೇಲೆ ಗ್ಯಾಸ್ ಬಂದ್ ಮಾಡಬೇಡ್ರಿ, ಸ್ವಲ್ಪ ನೀರಿನ ಅಂಶ ಇರುವಾಗ ಬಂದ್ ಮಾಡಿರಿ. ಆಮೇಲೆ ಇದು ಹೀರ್ಕೊಂಡು ಇನ್ನೂ ಮಿದು ಆಗುತ್ತೆ ರೀ ಇದು. ಹೌದ್ರಿ, ಈ ಥರ ಮುಚ್ಚಳನ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು ರೀ. ನೋಡಿರಿ, 5 ಮಿನಿಟ್ಸ್ ಆಯಿತು. 5 ಮಿನಿಟ್ಸ್ ಆಗಿಂದ ಈ ಥರ ಆಗೈತಿ. ಈಗ ಇದನ್ನು ಸರ್ವ್ ಮಾಡೋಣ ರೀ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ರೀ. ದೋಸೆ ಜೊತೆನೂ ತಿನ್ಬೋದು, ಒಬ್ಬೊಬ್ಬರು ಇಷ್ಟಪಡ್ತಿರ್ತಾರೆ. ಹೌದ್ರಿ, ನೋಡಿರಿ, ಗುಳಂಬ ರೆಡಿ ಆಯಿತು. ಹೌದ್ರಿ, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇದನ್ನು ನೀವು ಏರ್ ಟೈಟ್ ಬಾಟಲ್ನಲ್ಲೇ ಹಾಕಿಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ತಿನ್ಬೋದು. ಇದು ತಣ್ಣಗೆ ಪೂರ್ತಿ ಆದಮೇಲೆ, ಈಗ ತಣ್ಣಗೆ ಪೂರ್ತಿ ಆಗೈತೆ ರೀ. ಇದನ್ನು ಫ್ರಿಜ್ ಒಳಗೆ ಇಟ್ಟರೂ ನಾವು 1 ತಿಂಗಳವರೆಗೂ ತಿನ್ಬೋದು ರೀ. ಅಂಗಡಿಯಿಂದ ಜಾಮ್ ಅದು ತಂದು ತಿನ್ನೋದಕ್ಕಿಂತ ಇದು ಚಲೋ ನೋಡಿಕೊಂಡು ಎಲ್ಲರೂ ಅಂತ ನೀವು ಮಾಡಿ